ಸನ್ಮಾನ್ಯ ಅಧ್ಯಕ್ಷರೇ, ಇದು ಹೆರಿಗೆ ಸಂಬಂಧಪಟ್ಟಂತೆ ಇವತ್ತು ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸುನೀಲ್ ಪ್ರಸ್ತಾವ ಮಾಡಿದ್ದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಾಳೆಯಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆಲ್ಟರ್ನೇಟ್ ಏನು ವ್ಯವಸ್ಥೆ ಮಾಡಿದ್ದಾರೆ? ಏನೂ ಇಲ್ಲ. OPD ರದ್ದು ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹತ್ರ ಬಂದು ಭೇಟಿ ಮಾಡೋದು, ಔಷಧಿಗಳಿಲ್ಲ, ನಮ್ಮ ಹತ್ರ ಗಲಾಟೆ ಮಾಡ್ತಾ ಇದ್ದಾರೆ, ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಟ್ರಾನ್ಸ್ಫರ್ ಆಕ್ಟ್, ಇವೆಲ್ಲದರ ಬಗ್ಗೆನೂ ಕೂಡ ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈಗ ಅಂದ್ರೆ ಹೆಲ್ತ್ ಅಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಕೊಟ್ಟಿದ್ದೀರಿ. ಇನ್ನ ಎಜುಕೇಶನ್ ಬಗ್ಗೆನೂ ಹೇಳಿದ್ದೀರ. ಎಜುಕೇಶನ್ ಬಗ್ಗೆ ಗುಡ್ ಪಬ್ಲಿಕ್ ಎಜುಕೇಶನ್, ಸರ್ವರಿಗೆ ಏಳಿಗೆ ಬಯಸುವ ಸಮರ್ಥ ಸಾರ್ವಜನಿಕ ಶಿಕ್ಷಣ, ಇದು ಗುಡ್ ಪಬ್ಲಿಕ್ ಎಜುಕೇಶನ್ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಂಥವರು, ಕನ್ನಡ ಶಾಲೆಗಳ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು. ಕಳೆದ 3 ವರ್ಷದಲ್ಲಿ 3617 ಶಾಲೆ ಬಂದ್ ಮಾಡಬೇಕು ಅಂತ ಹೇಳಿ ಇದ್ದಾರೆ. ಇಲ್ಲ ಇದೆ 3617 ಶಾಲೆಗಳು ಬಂದ್. 4 ವರ್ಷ ರಾಜ್ಯದ 300 ರಾಜ್ಯ ಶಿಕ್ಷಣ ಇಲಾಖೆಯ ಮಾಹಿತಿ, ಅನುದಾನ ರಹಿತ ಶಾಲೆಗಳ ವಿದ್ಯಾರ್ಥಿಗಳ ಹೆಚ್ಚಳ ಅಂತ ಹೇಳಿದ್ರೆ, ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 17 ಲಕ್ಷ ದಾಖಲಾತಿ ಕುಸಿತ. ಇಲ್ಲಿ 4398 ಶಾಲೆಗಳು ಮುಚ್ಚುವ ಆತಂಕ. ಅಂದ್ರೆ ಒಂದ್ ಕಡೆ ಬಹಳಷ್ಟು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ ಸೋರುತ್ತಿರುವ ಶಾಲೆಗಳು ಅಂತೆಲ್ಲ, ಇನ್ನೊಂದು ಕಡೆ ಮುಚ್ಚುತ್ತಿರುವ ಶಾಲೆಗಳು ಅಂತ ಬರ್ತಾ ಇದೆ. ರಿಪೇರಿಗೂ ಹಣ ಇಲ್ಲದಂತ ಪರಿಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀರಿ. ಅದರಿಂದ ನಮ್ಮ ಗೋವಿಂದರಾವ್ ವರದಿಯಲ್ಲಿ ನಾನು ಹೇಳ್ತೀನಿ, ಗೋವಿಂದರಾವ್ ವರದಿಯಲ್ಲಿ ಮುಚ್ಚ ಶಾಲೆಗಳ ಬಗ್ಗೆನೇ ಬರೆದಿದ್ದಾರೆ. ಗೋವಿಂದರಾವ್ ವರದಿ ಹೊಸದಾಗಿ ಸಬ್ಮಿಟ್ ಮಾಡಿದ್ದಾರೆ. ಎಷ್ಟು ಶಾಲೆಗಳು ಮುಚ್ಚುವಂತ ಸ್ಥಿತಿಯಲ್ಲಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗ, ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಮುಚ್ಚಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದು ರಿಪೋರ್ಟ್ ಕೊಡುವಾಗ ನಾನು ಕೊಡ್ತೀನಿ. ಅದು ಅಂದ್ರೆ ಶಾಲೆಗಳು ಮುಚ್ಚುತ್ತಾ ಇದೆ, ಹಣ ಇಲ್ಲ, ಆದರೂ ಗುಡ್ ಎಜುಕೇಶನ್ ಅನ್ನೋ ಮಾತನ್ನ ಇವತ್ತು ಹೇಳ್ತಾ ಇದ್ದೀರಾ. ಇವತ್ತು ಇನ್ನೊಂದು ಎಜುಕೇಶನ್ ಮುಂದುವರೆದಿರೋದು, ಯಾಕಂದ್ರೆ ಇವೆಲ್ಲ ಫ್ರೀ ಅಂತ ಮಾಡಿದಿರಲ್ಲ ಬಸ್ಗಳೆಲ್ಲ. ಮೊನ್ನೆ ಒಂದು ಬಂದಿತ್ತು, ಫೆಬ್ರವರಿ 12ನೇ ತಾರೀಕು ಬೆಳ್ತಂಗಡಿ ತಾಲೂಕು, ನಿಮ್ಮ ಏರಿಯಾ ಬಂಜಾಳೆ ಗ್ರಾಮದಲ್ಲಿ ಶಾಲಾ ಪ್ರವಾಸಕ್ಕೆ ಟಿಪ್ಪರ್ಗಳನ್ನು ಉಪಯೋಗ ಮಾಡಿದ್ರು. ಶಾಲಾ ಪ್ರವಾಸಕ್ಕೆ ಟಿಪ್ಪರ್ ಇಲ್ಲಿದೆ ನೋಡಿ, ಶಾಲಾ ಪ್ರವಾಸಕ್ಕೆ ಟಿಪ್ಪರ್ಗಳು. ಎತ್ತು ಬಿಟ್ರೆ ಬಿದೋತಾರೆ ಎಲ್ಲ.